ನಮಸ್ಕಾರ. ನಾವು ಭಗವಂತನಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕು ಗೊತ್ತಾ? ಎಷ್ಟೋ ಸತಿ ನಾವು ಅನ್ಕೋತೀವಿ, ನಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಪದೇ ಪದೇ ಅದೇ ಆಗ್ತಾ ಇದೆ. ನಿಜವಾಗ್ಲೂ ದೇವ್ರು ಇರೋದು ನಿಜನೇನಾ? ಯಾಕೆ ನನ್ನ ಲೈಫಲ್ಲೇ ಹೀಗೆಲ್ಲ ಕಷ್ಟ ಆಗ್ತಾ ಇದೆ? ಅಪ್ಪ ನನಗೆ ಸಾಡೆ ಸಾತಿ ಇದೆ, ನನಗೆ ರಾಹು ದೆಸೆ ಇದೆ. ಹೀಗೆ ಪ್ರತಿಯೊಂದು ಸತಿ ಗ್ರಹಗಳ ಮೇಲೆ ಬ್ಲೇಮ್ ಆಗ್ತಾ ಹೋಗ್ತೀವಿ. ಅಥವಾ ಯಾರೇ ಏನು ಹೇಳಿದ್ರು, ಒಬ್ಬ ಜ್ಯೋತಿಷಿ ಹೇಳಿದ್ರು ಇನ್ನೊಬ್ಬರ ಹತ್ರ ಹೋಗಿ ಕೇಳ್ತೀವಿ, ಅವ್ರು ಕರೆಕ್ಟಾಗಿ ಹೇಳಿದ್ರಾ ಅಂತ. ನಾವು ಎಷ್ಟೋ ಸತಿ ಎಲ್ರ ಮೇಲೆ ನಂಬಿಕೆ ಇಡ್ತಾ ಹೋಗ್ತೀವಿ, ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಲ್ಲ. ಅದರಲ್ಲೂ ದೇವ್ರ ಮೇಲೆ ನಾವು ಬರ್ತಾ ಇರ್ತಕ್ಕಂಥ ಕಷ್ಟ ನೋಡಿ ನೋಡಿ ಭಗವಂತನ ಮೇಲೆ ನಿಜವಾಗ್ಲೂ ದೇವ್ರು ಇದಾನ ಅಂತ ಕೆಲವು ಸತಿ ಪ್ರಶ್ನೆ ಮಾಡೋ ಹಂಗೆ ಆಗ್ಬಿಡುತ್ತೆ. ಆದರೆ ಯಾಕೆ ನಮ್ಮ ಜೀವನದಲ್ಲಿ ಹೀಗಾಗ್ತಾ ಇದೆ? ಯಾಕೆ ಪದೇ ಪದೇ ಈ ಪ್ಯಾಟ್ರನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದು ನಿಮ್ಗೆ ಏನೋ ಒಂದು ಪಾಠವನ್ನು ಕಲಿಸ್ತಾ ಇದೆ. ನೋಡಿ, ಈ ಭಗವಂತ ಅನ್ನೋದು ನಮ್ಗೆ ಹೆಂಗೆ ನಮ್ಮ ತಂದೆ ತಾಯಿ ನಮ್ಗೆ ಯಾವಾಗಲೂ ಒಳ್ಳೇದನ್ನ ಬಯಸ್ತಾ ಇರ್ತಾರೋ, ಭಗವಂತನು ಕೂಡ ಈ ಮನುಷ್ಯ ಜನ್ಮ ಅನ್ನೋದು ಬಹಳ ಒಂದು ಪುಣ್ಯವಾಗಿರ್ತಕ್ಕಂಥ ಒಂದು ಜನ್ಮ. ಹಾಗಿದ್ಮೇಲೆ ನಾವೆಲ್ಲರೂ ಭಗವಂತನ ಮಕ್ಕಳಾದ್ಮೇಲೆ ಯಾಕೆ ಈ ತಾರತಮ್ಯ, ಯಾಕೆ ಈ ಕಷ್ಟ ಅಂತ ಹೇಳಿದ್ರೆ, ನಾವು ನಮ್ಮ ಪೂರ್ವ ಜನ್ಮದಲ್ಲಿ ಏನು ಪಾಪವನ್ನ ಮಾಡಿರ್ತೀವೋ ಅದನ್ನ ಕಳ್ಕೊಂಡು ಭಗವಂತನಲ್ಲಿ ಒಬ್ಬನಾಗ್ಲಿಕ್ಕೆ ಒಂದು ಅಟ್ಲೀಸ್ಟ್ ಒಂದು ಅಂಶವನ್ನ ತಗೊಳ್ಳಿಕ್ಕಾಗಿ ನಾವು ಈ ಜನ್ಮವನ್ನ ತಾಳಿರ್ತೀವಿ. ಈ ಜನ್ಮ ಅಂತ ಹೇಳಿದ್ರೆ ನಾವು ಕರ್ಮವನ್ನ, ಏನ್ ಕರ್ಮ ಇರುತ್ತೋ ಪ್ರಾರಬ್ಧ ಕರ್ಮ ಆಗಿರ್ಬೋದು, ಅದನ್ನೆಲ್ಲವನ್ನು ತೊಳಗಿಸ್ಕೊಂಡು ಈ ಜೀವನ ಏನಿದೆಯೋ ಅದನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ನಾವು ಇಲ್ಲಿ ಬಂದಿದ್ವಿ. ಅದ್ರ ಮೊದಲನೇದಾಗಿ ಏನು ಗೊತ್ತಾ? ಫಸ್ಟ್ ನಾವು ಈ ಲೈಫ್ ಅನ್ನೋದೇ ಒಂದು ಸೆಲೆಬ್ರೇಷನ್ ಅನ್ನೋದನ್ನ ನಿಜವನ್ನ ಒಪ್ಕೋಬೇಕು. ಯಾಕಂತ ಹೇಳಿದ್ರೆ ಇವತ್ತೇ ನೀವು ನೋಡ್ತಿದ್ದೀರಾ, ಇಲ್ಲಿ ಎಷ್ಟು ನೆಮ್ಮದಿಯಾಗಿದ್ದೀವಿ, ಆದರೆ ಪ್ರಪಂಚದ ಕೊನೆಯಲ್ಲಿ ಎಷ್ಟು ಜನ ಯಾರೋ ಒಬ್ರು ಮಕ್ಕಳನ್ನ ಕಳ್ಕೊಂಡಿರ್ತಾರೆ. ಎಲ್ಲೋ ದಿನಕ್ಕೆ ಒಂದು ಬೇಸಿಕ್ ಒಂದು ಹೊತ್ತು ಊಟ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿ ಕಷ್ಟಪಡ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ಕೆಲಸ ಇಲ್ಲ. ನಾಳೆ ಬೆಳಗ್ಗೆ ಆದರೆ ಬೆಳಗ್ಗೆ ಅಲ್ಲಿ ಇದ್ದಕ್ಕಿದ್ದಂಗೆ ಒಂದು ಮೇಲ್ ಬಂದಿರುತ್ತೆ, ಇವತ್ತಿಂದ ಕೆಲ್ಸಕ್ಕೆ ಬರಬೇಡಿ ಅಂತ. ಈ ಥರ ಎಲ್ಲ ಒಂದು ಕ್ರೈಸಿಸ್ ಇರಬೇಕಾದ್ರೆ ಇವತ್ತು ನಮಗೆಲ್ಲವನ್ನೂ ಕೊಟ್ಟಿರ್ತಕ್ಕಂತಹ ಭಗವಂತ ಎಷ್ಟೋ ಒಂದು ಒಳ್ಳೇದು ಮಾಡಿರ್ತಾನೆ. ಅದು ಯಾವುದನ್ನು ನಾವು ಕನ್ಸಿಡರ್ ಮಾಡ್ತಾ ಹೋಗಲ್ಲ. ನಾವು ಭಗವಂತನ ಹತ್ರ ಹೋದಾಗ ಹೇಗೆ ಪ್ರಾರ್ಥನೆ ಮಾಡಬೇಕು ಗೊತ್ತಾ? ಮೊದಲನೇದಾಗಿ ನೋಡಿ, ನಿಮ್ಮ ಮನೆಗೆ ನೀವು ಯಾರನ್ನ ಕರೆಸ್ಬಿಡ್ತೀರಾ? ಯಾರನ್ನಾರು ನಿಮ್ಮ ಮನೆಗೆ ಕರೆಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಆ ಯೋಗ್ಯತೆ ಇದೆಯಾ, ಆ ಡಿಸೈರಬಿಲಿಟಿ ಇದೆಯಾ, ಅಥವಾ ಅವ್ರು ಒಳ್ಳೆಯವರಾ ಕೆಟ್ಟವರಾ, ಅವ್ರ ಬ್ಯಾಕ್ಗ್ರೌಂಡ್ ಹೇಗೆ, ಎಲ್ಲವನ್ನೂ ನೋಡಿ ನಾವು ಮನೆಗೆ ಯಾರೋ ಒಂದು ಗೆಸ್ಟನ್ನು ವೆಲ್ಕಮ್ ಮಾಡ್ತೀವಿ. ಯಾರಂದ್ರೆ ರೋಡಲ್ಲಿ ಹೋಗೋರ್ನೆಲ್ಲ ಕರಿತೀವ? ಇಲ್ಲ. ಹಾಗೆ ನೀವು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಿದ್ದೀರಾ, ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಅನ್ಕೊಂಡಿದ್ದೀರಾ ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಖಂಡಿತ ಸುಳ್ಳು. ಆತನ ಬುಲಾವ್ ಇಲ್ಲದೆ ನಿಮ್ಗೆ ಅಲ್ಲಿಗೆ ಆ ಊರಿಗೆ ಹೋಗ್ಲಿಕ್ಕೂ ಖಂಡಿತವಾಗ್ಲೂ ಸಾಧ್ಯ ಇರಲ್ಲ. ಅಂಥದ್ರಲ್ಲಿ ಆ ಪುಣ್ಯಕ್ಷೇತ್ರಕ್ಕೆ ಹೋಗೋದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ಬೋದು. ಹೋದ್ಮೇಲೆ ನಾನು ಏನು ಬೆಡ್ಕೋಬೇಕು ಅಂತ, ಈಗ ನನ್ನ ತಂದೆ ತಾಯಿಗಳಿಗೆ ನನಗೆ ಏನು ಬೇಕು ಅನ್ನೋದು ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ನಾನು ಅದನ್ನು ಬಾಯ್ಬಿಟ್ಟು ಹೇಳಬೇಕಂತಿಲ್ಲ. ಭಗವಂತನೂ ಹಾಗೆ ನಿಮ್ಮನ್ನು ನೋಡ್ತಿದ್ದಾಗೆ ನಿಮ್ಮ ಜೀವನದಲ್ಲಿ ಏನು ಕಡಿಮೆ ಇದೆ, ನಿನಗೆ ಏನು ಪಾಠವನ್ನು ಕಲಿಸ್ಬೇಕು, ಯಾವ ರೀತಿ ನಿನಗೆ ಬುದ್ಧಿ ಕಲಿಸಿದ್ರೆ ನೀವು ಜೀವನದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ತೀರಾ, ಎಲ್ಲವೂ ಗೊತ್ತಿರುತ್ತೆ. ಆತನಿಗೆ ಬೇಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಯಾಕೆ ನಾವು ಭಗವಂತನಲ್ಲಿ ಬೇಡಬಾರ್ದು ಅಂತ ಹೇಳಿದ್ರೆ, ಯಾಕಂದ್ರೆ ಎಲ್ಲವನ್ನೂ ಕೊಟ್ಟಿದ್ದಾನೆ, ಎಲ್ಲವೂ ನಮ್ಮ ಕಣ್ಣು ಮುಂದೆ ಇದೆ. ಆದರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ವಿಸ್ಡಮ್ ನಮಗಿರಲ್ಲ. ಫಸ್ಟ್ ಭಗವಂತನ ಹತ್ರ ಹೋದಾಗ ಅವನಿಗೆ ಥ್ಯಾಂಕ್ಸ್ ಅನ್ನ ಹೇಳಿ. ಯಾಕೆ ಅಂತ ಹೇಳಿದ್ರೆ ಆತನ ದರ್ಶನವನ್ನ ಕೊಡ್ತಾ ಇದ್ದಾನಲ್ವಾ, ಅದಕ್ಕಿಂತ ದೊಡ್ಡ ಪುಣ್ಯ ಇನ್ಯಾವುದಿದೆ? ಅದನ್ನೇ ಹೇಳಿದೆ, ನೀವು ಯಾರನ್ನ ಮನೆ ಕರೀತೀರಾ? ಇಲ್ಲ, ಭಗವಂತನ ಆ ಪುಣ್ಯಕ್ಷೇತ್ರಕ್ಕೆ ನಿಮ್ಮನ್ನ ಕರೆದಿದ್ದಾನಂತ ಹೇಳಿದ್ರೆ ಅವರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಅನ್ನ ಹೇಳ್ತಾ ಹೋಗಿ. ನಂತರ ಎಲ್ಲ ವಿಷಯಕ್ಕೂ, ಸಣ್ಣ ಸಣ್ಣ ವಿಷಯಕ್ಕೂ, ಎಲ್ಲ ನಿಮ್ಮ ಲೈಫಲ್ಲಿ ಏನು ಗ್ರೇಟ್ಫುಲ್ ಆಗಿದ್ದೀರೋ ಅದೆಲ್ಲದಕ್ಕೂ ಒಂದ್ಸತಿ ಸ್ಮರಣೆ ಮಾಡಿ, ಅಪ್ಪ ಭಗವಂತ ಇಷ್ಟೆಲ್ಲ ಒಳ್ಳೇದು ಮಾಡಿದ್ಯಾ, ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಶುರು ಮಾಡಿ. ತದನಂತರ ಕ್ಷಮೆಯನ್ನು ಕೇಳಿ. ಯಾಕೆ ಕ್ಷಮೆಯನ್ನು ಕೇಳಬೇಕು? ಫಸ್ಟ್ ಭಗವಂತ ನಿಮಗೆ ಕೊಟ್ಟಿರ್ತಕ್ಕಂಥ ಅದ್ಭುತ ಗಿಫ್ಟ್ ಯಾವುದು? ನಿಮ್ಮ ದೇಹ. ಅದನ್ನು ಎಷ್ಟೋ ಸತಿ ನಾವು ನಿರ್ಲಕ್ಷ್ಯ ಮಾಡಿರ್ತೀವಿ. ಅದಕ್ಕೆ ಬೇಕಾದ ಆಹಾರವನ್ನು ಕೊಟ್ಟಿರಲ್ಲ, ನ್ಯೂಟ್ರಿಷನನ್ನು ಕೊಟ್ಟಿರಲ್ಲ. ಅಸಡ್ಡೆಯಿಂದ ನಮ್ಮ ದೇಹವನ್ನು ನಾವು ನೋಡ್ಕೋತಾ ಇರ್ತೀವಿ, ವ್ಯಾಯಾಮ ಮಾಡ್ತಾ ಇರಲ್ಲ, ಸ್ಟ್ರೆಸ್ಸಿಂದ ನಮ್ಮ ಬಾಡಿ ಕೂಡಿರುತ್ತೆ, ಡಿಸಪಾಯಿಂಟ್ಮೆಂಟ್, ಡಿಪ್ರೆಷನ್, ಹೀಗೆ ನಮ್ಮ ಬಾಡಿಯನ್ನು ನಾವು ಹರಾಸ್ ಮಾಡಿರ್ತೀವಿ. ಹಾಗಾಗಿ ನೀನು ಕೊಟ್ಟಿರ್ತಕ್ಕಂಥ ಗಿಫ್ಟ್ ಆಗಿರ್ಬೋದು, ಅಥವಾ ಸುಮ್ಮನೆ ನಮ್ಮ ಜೀವನದಲ್ಲಿ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ. ಎಲ್ಲ ಚೆನ್ನಾಗಿದ್ರು ಅದಿಲ್ಲ, ಇದಿಲ್ಲ, ಅದು ಹಾಗೆ, ಇದು ಹಿಂಗೆ ಅಂತ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ. ಎಷ್ಟು ಬೇಜಾರಾಗತ್ತಲ್ಲ. ಈಗ ನನ್ನ ಮಗುನೇ, ನಾನು ಎಲ್ಲ ಕೊಟ್ಟು ಆ ಮಗುವಿಗೆ ಒಳ್ಳೆ ಲೈಫ್ ಕೊಟ್ಟು ಚೆನ್ನಾಗಿರಪ್ಪ ಅಂತ ಹೇಳಿದಾಗ ಆ ಮಗು ದಿನಾ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ರೆ, ಅಯ್ಯಪ್ಪ ಈ ಮಗು ಯಾಕಪ್ಪ ಹಿಂಗೆ ಅಂತ ನಮಗೆ ಬೇಜಾರಾಗತ್ತೆ. ಅಂಥದ್ಮೇಲೆ ಭಗವಂತ ಇಷ್ಟು ಕಷ್ಟಪಟ್ಟು ಈ ಭೂಮಿಯನ್ನು ಸೃಷ್ಟಿ ಮಾಡಿ ಎಲ್ಲವನ್ನೂ ಕೊಟ್ಟ ಭಗವಂತನಿಗೆ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ರೆ ಎಷ್ಟು ಬೇಜಾರಾಗತ್ತೆ. ಹಾಗಾಗಿ ಮೊದಲನೇದಾಗಿ ಸಾರಿಯನ್ನು ಕೇಳೋಣ. ತದನಂತರ ಎಷ್ಟೋ ಸತಿ ಹೇಳ್ತಾರೆ,
ಭಗವಂತ ಎಲ್ಲವನ್ನೂ ಬರೆದಿರ್ತಾನಂತೆ, ಮಧ್ಯದಲ್ಲಿ ಖಾಲಿ ಖಾಲಿ ಪೇಜ್ಗಳನ್ನು ಬಿಟ್ಟಿರ್ತಾನಂತೆ. ಹಾಗೆ ಕೆಲವು ಸತಿ ನಮ್ಗೆ ಯಾವುದೋ ಒಂದು ಬೇಡಿಕೆಗಳಿರುತ್ತೆ, ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ರು ಕೂಡ ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ ಹೋಗ್ತೀವಿ. ನೋಡ್ರಿ, ಭಗವಂತನಿಗೆ ಏನೂ ಬೇಡ. ನಾವು ಈಗ ಪೂಜೆ ಮಾಡುವಾಗ ಎಷ್ಟೋ ಸತಿ ಅನ್ಕೋತೀವಿ, ನಾನು ಅಷ್ಟು ಪೂಜೆ ಮಾಡಿದ್ದೆ, ಇಷ್ಟು ಪೂಜೆ ಮಾಡಿದ್ದೆ, ಅಂತ ಹೂ ಹಾಕಿದ್ದೆ, ಇಷ್ಟು ಸಾಮಗ್ರಿಗಳನ್ನ ಹಾಕಿ ಹವನ ಮಾಡಿದ್ವಿ ಅಂತ. ಅಲ್ಲ, ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡಿರೋ ಭಗವಂತ ನಾವು ಕೊಡ್ತಕ್ಕಂಥ 1 kg ತುಪ್ಪದಲ್ಲಿ ಖುಷಿ ಪಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆತನಿಗೆ ಬೇಕಾಗಿರೋದು ನಾವು ಅವ್ನು ಕೊಟ್ಟಿರ್ತಕ್ಕಂತಹ ಗಿಫ್ಟ್ ಏನಿದೆಯೋ ಈ ಲೈಫು, ಅದನ್ನು ಸೆಲೆಬ್ರೇಟ್ ಮಾಡಿ, ಅದನ್ನು ಖುಷಿಯಾಗಿದ್ದು ಪ್ರತಿದಿನನೂ ಅಪ್ಪ ಭಗವಂತ ನೀನು ಕೊಟ್ಟಿರ್ತಕ್ಕಂಥ ಒಂದು ದಿನ ಒಂದು ಪ್ರಸಾದ ಅಂತ ಅಂದ್ಕೊಂಡು ಪ್ರತಿದಿನ ನಾವು ಸವಿಸ್ತಾ ಜೀವನ ಮಾಡ್ತೀವಲ್ವಾ, ಅದು ನಿಜವಾಗ್ಲೂ ಅವತ್ತು ನಮ್ಮ ಜೀವನ ಸಾಕ್ಷಾತ್ಕಾರ ಕಣ್ರಿ. ಅದು ಬಿಟ್ಟು ನಾವು ಏನೋ ನಮ್ಮ ಲೈಫಲ್ಲಿ ಇದೆ, ಅಯ್ಯೋ ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು ಅಂತ ಪ್ರತಿ ಸತಿ ಕೊರಗ್ತಾ ಇದ್ರೆ ನಿಜವಾಗ್ಲೂ ಭಗವಂತನ ಮನಸ್ಸಿಗೆ ನೋವಾಗ್ತಾ ಹೋಗುತ್ತೆ. ಸೆಲೆಬ್ರೇಟ್ ಮಾಡೋಣ ಕಣ್ರಿ. ಇವತ್ತಿಂದ ನಮ್ಮ ಜೀವನ ಒಂದು ದೊಡ್ಡ ಬ್ಲೆಸ್ಸಿಂಗ್ ಅಂದ್ಕೊಂಡು, ಅಪ್ಪ ನೀನು ಕೊಟ್ಟಿರ್ತಕ್ಕಂಥ ಇದೊಂದು ದೊಡ್ಡ ಗಿಫ್ಟ್ ಅಂತ ಅಂದ್ಕೊಂಡು ಯಾವಾಗ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ, ಅವತ್ತು ನಮ್ಮ ಜೀವನ ನಿಜವಾದಾಗಲೂ ಸಾಕ್ಷಾತ್ಕಾರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.